ನೋಡಿ ಫ್ರೆಂಡ್ಸ್, ಇವತ್ತು ನಿಮಗೆ ಒಂದು ಆರೋಗ್ಯಕರವಾದ ಪ್ರೋಟೀನ್ ರಿಚ್ ಇರುವಂಥ ಹೆಸರು ಕಾಳಿನ ಕಡುಬು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ರೆಗ್ಯುಲರ್ ಆಗಿ ದೋಸೆ, ಇಡ್ಲಿ, ಚಪಾತಿ, ಪೂರಿ ಬೇಜಾರಾಗೋಗಿದೆ ಅದನ್ನೇ ಮಾಡಿಕೊಂಡು ಇರೋ ಐಟಮಲ್ಲೇ ಸ್ವಲ್ಪ ಡೈವರ್ಷನ್ ತೊಗೊಂಡು ಮಾಡಿದ್ರೆ ಈ ಥರ ಒಂದು ಸತಿ ಮಾಡಿ. ಎಲ್ಲರಿಗೂ ಇಷ್ಟ ಆಗುತ್ತೆ, ಆರೋಗ್ಯವಾಗೂ ಕೂಡ ಇರುತ್ತೆ. ಇದು ಬಿಸಿ ಬಿಸಿಯಾಗಿ ತಿನ್ನಬೇಕು, ತಣ್ಣಗಾದ್ಮೇಲೆ ಚೆನ್ನಾಗಿರಲ್ಲ. ತುಪ್ಪ ಹಚ್ಕೊಂಡು ತಿಂದರೆ ಭಾಳ ರುಚಿಯಾಗಿರುತ್ತೆ. ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ 1 ಕಪ್ಪು ಬಾಂಬೆ ರವೆ ತೊಗೊಳ್ಳಿ. ನೀವು ಎಷ್ಟು ಬೇಕಾದ್ರೂ ತೊಗೋಬೋದು. ನಾನಿಲ್ಲಿ 1 ಕಪ್ ಅಳತೆಯಲ್ಲಿ ಮಾಡ್ತಾಯಿದ್ದೀನಿ. 1 ಕಪ್ಪು ಬಾಂಬೆ ರವೆಗೆ 1 ಕಪ್ಪು ತಾಜಾ ಮೊಸರು. ಹುಳಿ ಇರಬಾರ್ದು, ಹುಳಿ ಇದ್ದರೆ ಕಡುಬು ಕೂಡ ಹುಳಿಯಾಗಿ ಬಂದುಬಿಡುತ್ತೆ. ಸೊ ಫ್ರೆಶ್ ಮೊಸರು ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು 1 ಕಪ್ಪು ಹೆಸರು ಕಾಳು. ಇದನ್ನು ರಾತ್ರಿಯೇ ನೆನೆಸ್ಬಿಟ್ಟು ನೀರನ್ನೆಲ್ಲ ಬಗ್ಗಿಸ್ಬಿಟ್ಟು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ನೆನೆಸಿ ಮಾಡಿದಂಥ ಹೆಸರು ಕಾಳಲ್ಲಿ ಭಾಳ ರುಚಿಯಾಗಿರುತ್ತೆ, ಹೆಲ್ತಿ ಕೂಡ. ಇದ್ರ ಜೊತೆಗೆ ಸ್ವಲ್ಪ ಮಸಾಲ ಪದಾರ್ಥಗಳು ಸೇರಿಸ್ಕೋಬೇಕು. ರೆಗ್ಯುಲರ್ ಮಾಮೂಲಿನೇ ಹಸಿಮೆಣಸಿನ್ಕಾಯಿ ಖಾರಕ್ಕೆ, ಶುಂಠಿ ಸ್ವಲ್ಪ, ಕರ್ಬೇವಿನ ಸೊಪ್ಪು, ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಇಂಗು, 1 ಟೀ ಸ್ಪೂನಷ್ಟು ಜೀರಿಗೆ, ಕರ್ಬೇವಿನ ಸೊಪ್ಪೆಲ್ಲ ಹಾಕಿದ್ರೆ ಒಳ್ಳೆ ಘಮ ಬರುತ್ತೆ. ಎಲ್ಲ ಹಾಕಿ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಬಿಟ್ಟು ನಾವು ನೆನೆಸಿದ್ದೀವಲ್ಲ ರವೆ ಮತ್ತು ಮೊಸರು, ಅದಕ್ಕೆ ಸೇರಿಸ್ಕೋಬೇಕು. ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮೆತ್ಕೊಂಡಿರೋದಕ್ಕೂ ಸ್ವಲ್ಪ ನೀರು ಸೇರಿಸಿ ಹಾಕ್ಕೊಳ್ಳಿ. ಹಿಟ್ಟು ತುಂಬ ತೆಳುವಾಗಿರಬಾರ್ದು, ಸ್ವಲ್ಪ ಇಡ್ಲಿ ಬ್ಯಾಟ್ರ್ ಥರ ಇದ್ದರೆ ಸಾಕು. ಆಮೇಲೆ ಇಡ್ಲಿ ಸ್ಟ್ಯಾಂಡನ್ನು ಇಟ್ಬಿಟ್ಟು ಕಾಯ್ಲಿಕ್ಕೆ ಇಟ್ಬಿಡಿ. ಸ್ವಲ್ಪ ನೀರು ಹಾಕಿ ಇಲ್ಲಿ ನಾವು ರೆಡಿ ಮಾಡ್ಕೊಳ್ಳೋಷ್ಟೊತ್ತಲ್ಲಿ ತಟ್ಟೆಗಳನ್ನ ಅದು ನೀರು ಕುದೀತಾ ಇರುತ್ತೆ. ನೋಡಿ, ಈ ಥರ ಸ್ಟೀಮರ್ ಪ್ಲೇಟ್ ಕೊಟ್ಟಿರ್ತಾರೆ. ಯೂಶ್ವಲಾಗಿ ಇಡ್ಲಿ ಸ್ಟ್ಯಾಂಡಲ್ಲಿ ಈ ಥರ 1-2 ಪ್ಲೇಟ್ಸ್ ಕೊಟ್ಟಿರ್ತಾರೆ. ಅದಕ್ಕೆ ತುಪ್ಪ ಹಚ್ಚಿಬಿಟ್ಟು ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಹಿಟ್ಟನ್ನು ಹಾಕಬೇಕಾಗತ್ತೆ. ಹಿಟ್ಟು ಹಾಕೋಕ್ಕೆ ಮುಂಚೆ ಒಂದು ಅರ್ಧ ಟೀ ಸ್ಪೂನಷ್ಟು ಅಡುಗೆ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಸೋಡಾ ಆ್ಯಕ್ಟಿವೇಟ್ ಆಗೋಕ್ಕೆ 1 ಸ್ಪೂನಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸೋಡಾ ಹಾಕಿದ್ಮೇಲೆ ತುಂಬ ಹೊತ್ತು ಇಡಬಾರ್ದು, ಇಮಿಡಿಯೇಟ್ ಮಾಡಬೇಕು. ನೋಡಿ, ನಾವು ಇದೆಲ್ಲ ರೆಡಿ ಮಾಡೋಷ್ಟರಲ್ಲಿ ನೀರು ಕುದೀತಾ ಇತ್ತು. ನಾನು ತಟ್ಟೆಗೆ ಹಾಕ್ಬಿಟ್ಟು ಆಮೇಲೆ ಇಟ್ಟರೆ ಹಬೆ ಸ್ವಲ್ಪ ತಾಗುತ್ತೆ ಕೈಗೆ ಅಂದ್ಬಿಟ್ಟು ಖಾಲಿ ಪ್ಲೇಟ್ನ ತುಪ್ಪ ಹಚ್ಚಿದ್ವಲ್ಲ ಆ ಪ್ಲೇಟ್ನ ಇಟ್ಬಿಟ್ಟು ಆಮೇಲೆ ಹಿಟ್ಟನ್ನು ಹಾಕ್ತಾಯಿದ್ದೆ. ಒಂದು 3/4 ಹಾಕಿದ್ರೆ ಸಾಕು, ಅದು ಉಬ್ಬಿಟ್ಟು ಸ್ವಲ್ಪ ಮೇಲೆ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ನೀವು ನಿಮಗೆ ಬೆಂದಿದೆಯಾ ನೋಡೋಕ್ಕೆ ಒಂದು ಫೋರ್ಕ್ ತೊಗೊಂಡು ಚುಚ್ಚಿ ನೋಡಿದ್ರೆ ಗೊತ್ತಾಗುತ್ತೆ. ಫೋರ್ಕ್ ಕಂಟ್ಕೋಬಾರ್ದು ಹಿಟ್ಟು, ಆವಾಗ ಬೆಂದಿದೆ ಅಂತ ಅರ್ಥ. ನಾನು ಇಲ್ಲಿ ಈ ಥರ ಸರ್ವ್ ಮಾಡೋಕ್ಕೆ ಮುಂಚೆ ಈ ಥರ ಕಟ್ ಮಾಡಿದ್ದೀನಿ. ಅಂದರೆ ಒಟ್ಟಿಗೆ ತೆಗೆದ್ರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಈ ಥರ ಕಟ್ ಮಾಡಿ ತೆಗಿತಾ ಇದ್ದೀನಿ. ನೋಡಿ, ಒಂದು ಚೂರು ಪ್ಲೇಟ್ಗೆ ಅಂಟ್ಕೊಳ್ದೆ ಎಷ್ಟು ನೀಟಾಗಿ ಬರುತ್ತೆ, ಯಾಕಂದರೆ ನಾವು ತುಪ್ಪ ಹಚ್ಚಿದ್ದೀವಿ. ಈ ಥರ ನೀವು ಬಿಸಿ ಬಿಸಿಯಾಗಿ ತುಪ್ಪ ಹಚ್ಬಿಟ್ಟು ಸರ್ವ್ ಮಾಡಿದ್ರೆ ಡೆಫಿನೆಟಾಗಿ ಒಂದು ದಿವಸ ಬ್ರೇಕ್ಫಾಸ್ಟ್ಗೆ ನಿಮ್ಗೆ ಆರಾಮಾಗುತ್ತೆ. ಭಾಳ ಇಷ್ಟಪಡ್ತಾರೆ, ಹೆಲ್ತಿ ಕೂಡ. ಖಂಡಿತ ಟ್ರೈ ಮಾಡಿ. ಹೆಸರು ಕಾಳಂತೂ ಭಾಳ ಎಲ್ಲರ ಮನೇಲೂ ಕಾಮನಾಗಿ ಸಿಗುತ್ತೆ. ನಿಮ್ಗೆ ಇಷ್ಟವಾದ ಚಟ್ನಿ ಜೊತೆಗೆ ಸರ್ವ್ ಮಾಡಿ. ತೆಂಗಿನಕಾಯಿ ಚಟ್ನಿ ಭಾಳ ಚೆನ್ನಾಗಿರುತ್ತೆ. ಇದಕ್ಕೆ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಹೇಳಿ ವೀಣಾ ಲಕ್ಷ್ಮೀನಾರಾಯಣ್ ಪೇಜ್ಗಲ್ಲಿ ಫೇಸ್ಬುಕ್ಕಲ್ಲಾದರೂ ಸರಿ, ಇನ್ಸ್ಟಾಗ್ರಾಮಲ್ಲಾದರೂ ಸರಿ ನನಗೆ ಕಮೆಂಟ್ಸನ್ನು ಹಾಕಿ. ಸೊ ದಟ್ ನಿಮ್ಮ ಕಾಮೆಂಟ್ಸ್ ನೋಡಿ ನನಗೂ ಏನು ಫೀಡ್ಬ್ಯಾಕ್ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ. ಇದೇ ಥರ ಬೇರೆ ಬೇರೆ ರೆಸಿಪಿಲಿ ಸಿಗ್ತೀನಿ. ಅಂಟಿಲ್ ದೆನ್, ಟೇಕ್ ಕೇರ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.